ಕೃಷ್ಣನನ್ನು ಕೊಲ್ಲಲು ಬಂದ ಪೂತನಿ ರಾಕ್ಷಸಿಯು ಕೃಷ್ಣನನ್ನು ತೊಡೆಯ ಮೇಲಿಟ್ಟುಕೊಂಡಾಗ ಯಶೋದೆ ಮತ್ತು ರೋಹಿಣಿ ಇಬ್ಬರು ಎದುರಿಗಿದ್ದರು. ಆದರೆ ಅವಳ ಅಷ್ಟು ಸುಂದರವಾಗಿ ಉಡುಪನ್ನು ಧರಿಸುವುದರಿಂದ ಮತ್ತು ಕೃಷ್ಣನಲ್ಲಿ ಮಾತೃ ವಾತ್ಸಲ್ಯವನ್ನು ತೋರುವುದರಿಂದ ಅವರು ಬೇಡವೆಂದು ಹೇಳಿಲ್ಲ. ಪೂತನಿಯು ಆ ಮಗುವಿಗೆ ಎದೆ ಹಾಲು ಕುಡಿಸುತ್ತಲೇ ಸತ್ತು ಹೋಗುತ್ತೇನೆ ಎಂದು ಅಂದುಕೊಂಡಿದ್ದಳು. ಆದರೆ ಕೃಷ್ಣನ ಕೋಪದಿಂದ ಚೊಚ್ಚಲಗಳನ್ನು ತೆಗೆದುಕೊಂಡನು. ವಿಷಭರಿತ ಹಾಲಿನೊಂದಿಗೆ ರಾಕ್ಷಸ ಪ್ರಾಣವಾಯುವನ್ನು ಎಳೆದುಕೊಂಡನು. ಎಂದರೆ ಕೃಷ್ಣನು ಏಕಕಾಲದಲ್ಲಿ ಅವಳ ಸ್ತನದಿಂದ ಹಾಲನ್ನು ಹಿರಿದನು, ಅವಳ ಪ್ರಾಣವನ್ನು ಹೊರಗೆಳೆದನು, ಅವಳನ್ನು ಕೊಂದನು. ಕೃಷ್ಣನು ಎಷ್ಟು ಕರುಣಾಮಯಿ ಎಂದರೆ ಪೂತನಿ ಅವನಿಗೆ ಎದೆ ಹಾಲನ್ನು ಕೊಡಲು ಬಂದಿದ್ದರಿಂದ ಅವಳ ಅಪೇಕ್ಷೆಯನ್ನು ಸಲ್ಲಿಸಿ ಅವಳ ಕಾರ್ಯವನ್ನು ಮಾತೃ ಸಹಜ ಎಂದು ಸ್ವೀಕರಿಸಿದನು. ಆದರೆ ಅವಳು ಮುಂದೆ ದುಷ್ಕಾರ್ಯಗಳನ್ನು ಎಸಗದಂತೆ ಕೂಡಲೇ ಅವಳನ್ನು ಕೊಂದು ಬಿಟ್ಟನು. ರಾಕ್ಷಸಿಯನ್ನು ಕೃಷ್ಣನು ಕೊಂದಿದ್ದರಿಂದ ಅವಳಿಗೆ ಮುಕ್ತಿ ದೊರೆಯಿತು. ಕೃಷ್ಣನು ಅವಳ ಉಸಿರನ್ನು ಸೆಳೆದುಕೊಂಡಾಗ ಪೂತನಿಯು ಕೆಳಕ್ಕೆ ಬಿದ್ದಳು. ಅಯ್ಯೋ ಮಗು, ನನ್ನನ್ನು ಬಿಟ್ಟು ಬಿಡು ಎಂದು ಕೂಗಿಕೊಂಡಳು. ಅವಳು ಕಿರುಚುತ್ತಾ ಪ್ರಾಣ ಬಿಟ್ಟಾಗ ಭೂಮಿ ಆಕಾಶಗಳು ಎಲ್ಲೆಡೆಯೂ ಕಂಪನ ಉಂಟಾಯಿತು. ಅವಳ ಮಹಾರಾಕ್ಷಸಿಯಾಗಿ ತನ್ನ ನಿಜವಾದ ರೂಪವನ್ನು ತೆಗೆದಳು. ಕೈ ಕಾಲುಗಳನ್ನು ಭೂಮಿ ಮೇಲೆ ಚಾಚಿದಳು, ಅಗಲವಾದ ಬಾಯನ್ನು ತೆರೆದಳು. ಅವಳ ಉದ್ದವಾದ ಕೂದಲು ಮೈಮೇಲೆಲ್ಲ ಹರಡಿಬಿಟ್ಟಿದ್ದವು. ಕೆಳಕ್ಕೆ ಬಿದ್ದ ಅವಳ ದೇಹವು 12 ಮೈಲಿಗಳಷ್ಟು ಉದ್ದವಾಗಿತ್ತು. ಈ ಬೃಹತ್ ಶರೀರವನ್ನು ಕಂಡು ಎಲ್ಲರೂ ಅಚ್ಚರಿಪಟ್ಟರು. ಎಲ್ಲ ಗೋಪಾಲರು ಗೋಪಿಯರು ಭಯಭೀತರಾದರು, ಆಶ್ಚರ್ಯಪಟ್ಟರು. ಅವಳ ಉರುಳಿದಾಗ ಆದ ಭಯಂಕರ ಶಬ್ದದಿಂದ ಅವರ ಕಿವಿಗಳಿಗೂ ಮೆದುಳುಗಳಿಗೂ ಘಾಸಿಯಾಯಿತು. ಅವರ ಎದೆಗಳು ಗಟ್ಟಿಯಾಗಿ ಹೊಡೆದುಕೊಳ್ಳಲು ಆರಂಭಿಸಿದವು. ಇದರ ಮುಂದಿನ ಕಥೆಯು ಭಾಗ 3ರಲ್ಲಿ ಕೇಳಿರಿ. ಧನ್ಯವಾದಗಳೊಂದಿಗೆ. ಹರೇ ಕೃಷ್ಣ ಹರೇ ರಾಮ.